ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅಂತಕ್ಕಂಥ ಆರೋಪದ ಪ್ರಕರಣ ಇವತ್ತು ಧರ್ಮಸ್ಥಳದಲ್ಲಿ ಬಹುತೇಕ ಸ್ಥಳ ಮಹಜರ್ ನಡೆಯುವಂತಹ ಸಾಧ್ಯತೆ ಇದೆ. ತಲೆಬುರುಡೆ ತೆಗೆದ ಸ್ಥಳಕ್ಕೆ ಅನಾಮಿಕ ದೂರುದಾರನನ್ನು ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತೆ. ಈಗಾಗಲೇ ಆ ಅನಾಮಿಕ ದೂರುದಾರನನ್ನ ಬೆಳ್ತಂಗಡಿಗೆ ಕರೆತರಲಾಗಿದೆ. ಇಲ್ಲಿಂದ ನೇತ್ರಾವತಿ ತಟಕ್ಕೆ ಕರ್ಕೊಂಡು ಹೋಗಿ ಈಗ ಆತ ಒಂದು ತಲೆಬುರುಡೆ ಎಲ್ಲ ತಂದಿದ್ರಲ್ಲ ಸ್ಯಾಂಪಲ್ಗೆ ಅಂತನ್ಬಿಟ್ಟು ಮೊದಲು ಅಲ್ಲಿಂದನೇ ಶುರು ಮಾಡ್ತಾರೆ ಅಂತ ಆ ಜಾಗವನ್ನೇ ಆತನಿಂದ ಮೊದಲಿಗೆ ತೋರಿಸುವಂತೆ ಮಾಡಿ ಅದನ್ನು ಅಗೆದು ಸ್ಥಳ ಮಹಜರ್ ಮಾಡಬೇಕಾಗತ್ತೆ. ನೋಡೋಣ ಆತ ಎಷ್ಟು ಕಡೆ ಶವಗಳನ್ನು ಹೂತಿಟ್ಟಿದ್ದ, ಅದು ಆತನಿಗೆ ನೆನಪಿದೆಯಾ, ಆ ಜಾಗ ಇನ್ನೂ ಗೊತ್ತಿದೆಯಾ, ಆ ಜಾಗಗಳನ್ನು ಆತ ತೋರಿಸ್ಬೇಕಾಗತ್ತೆ. ಮತ್ತು ಅದನ್ನು ಓಪನ್ ಮಾಡಿ ಆ ಬುರುಡೆ ಮೂಳೆಗಳನ್ನ ತೆಗಿಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಅನಾಮಿಕ ದೂರುದಾರನನ್ನು ಬೆಳ್ತಂಗಡಿ ಕರ್ಕೊಂಡು ಬಂದಿದ್ದಾರೆ ಅಂತ, ಸೊ ಇವತ್ತೇ ಧರ್ಮಸ್ಥಳಕ್ಕೆ ಕರ್ಕೊಂಡು ಬರ್ತಾರಾ? ಏನು ನಡೀತಾ ಇದೆ ಪ್ರಕ್ರಿಯೆ? ಹೌದು, ಈಗ ಮೊದಲ ಹಂತದಲ್ಲಿ ಆತ ನ್ಯಾಯಾಲಯಕ್ಕೆ ತಲೆಬುರುಡೆಯನ್ನು ಏನು ಕೊಟ್ಟಿದ್ದಾನೆ, ಆ ತಲೆಬುರುಡೆಯನ್ನು ಎಲ್ಲಿಂದ ಹೂತಾಕಿದಿ ಮತ್ತೆ ಎಲ್ಲಿಂದ ತಗೊಂಡ್ಬಂದಿದೆ ಅನ್ನುವಂಥದ್ದನ್ನ ನಿನ್ನೆ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಅದನ್ನು ಆತ ಹೇಳ್ಕೊಂಡಿದ್ದಾನೆ ಯಾವ ಸ್ಥಳ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿಗೆ ಅಧಿಕಾರಿಗಳು ಬಂದಿದ್ದಾರೆ. ಜೊತೆಗೆ ಆ ದೂರುದಾರನನ್ನು ಕರೆಸಿಕೊಂಡಿದ್ದಾರೆ. ಸದ್ಯದಲ್ಲೇ ಆತನ ವಿಚಾರಣೆ ಎಲ್ಲ ಅಲ್ಲೂ ಮಾಡಿ ಅಲ್ಲಿ ಕೆಲವೊಂದು ದಾಖಲೆಗಳಿಗೆ ಸಹಿ ಮಾಡಿದ ಬಳಿಕ ನೇತ್ರಾವತಿ ನದಿಯ ತೀರದಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಆತ ಇಟ್ಟಿದ್ದಾನೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾನೆ. ನಾವು ಆ ಪ್ರದೇಶದಲ್ಲಿದ್ದೇವೆ. ನೇತ್ರಾವತಿ ಸೇತುವೆ ಏನಿದೆ, ನೇತ್ರಾವತಿ ಸ್ನಾನಘಟ್ಟ ಮತ್ತೆ ನೇತ್ರಾವತಿ ಸೇತುವೆಯ ಮಧ್ಯಭಾಗದಲ್ಲಿರುವಂಥ ಈ ಒಂದು ಸ್ಥಳ ಇದು. ಈ ಸ್ಥಳದಲ್ಲಿ ಧರ್ಮಸ್ಥಳಕ್ಕೆ ಸುಮಾರು 2 ಕಿಲೋಮೀಟರ್ ಇದೆ. ಈ ಭಾಗದಲ್ಲಿ ಆತ ಹೂತಾಕಿದ್ದನ್ನು ತೆಗೆದಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಈ ಭಾಗದಲ್ಲಿ ರಸ್ತೆಯ ಎರಡೂ ಕಡೆಗಳಲ್ಲಿ ಇರುವಂಥದ್ದು ಅರಣ್ಯ ಪ್ರದೇಶ. ಹಾಗಾಗಿ ಆ ಅರಣ್ಯ ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹೂತಾಕಿದ್ದನ್ನು ಆತ ತಲೆಬುರುಡೆಯನ್ನು ತೆಗೆದು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಆತ ಕೊಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ಈ ಸ್ಥಳದಲ್ಲೇ ಆತನನ್ನು ಕರ್ಕೊಂಡು ಬಂದು ಆತ ಎಲ್ಲಿ ಹೂತಾಕಿದ್ದಾನೆ ಅಲ್ಲಿಂದ ತೆಗೆಯುವಂಥ ಸಾಧ್ಯತೆ ಇದೆ. ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ಈಗ SIT ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ಕಂದಾಯ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಬೆಳ್ತಂಗಡಿಯ SIT ಕಚೇರಿಗೆ ಕರೆಸ್ಕೊಂಡಿದ್ದಾರೆ. ಅಲ್ಲಿ ಅವರ ಹತ್ರನೂ ಈ ಬಗ್ಗೆ ಚರ್ಚೆಯನ್ನು ಮಾಡಿದ ಬಳಿಕ ಎಲ್ಲ ದಾಖಲೆಗಳ ಸಹಿತವಾಗಿ ಈ ಪ್ರದೇಶಕ್ಕೆ ಬಂದು ಆತ ಎಲ್ಲಿ ಹೂತಾಕಿದ್ದಾನೆ ಅನ್ನುವಂಥದ್ದನ್ನು ಆತ ತೋರಿಸ್ತಾನೆ. ಆ ಬಳಿಕ ಅಲ್ಲಿಂದ ತಲೆಬುರುಡೆಯನ್ನು ಹೂತಾಕಿರುವಂಥ ಸ್ಥಳದಿಂದ ಅಲ್ಲಿನ ಮಣ್ಣನ್ನು ತೆಗೆದು ಅದನ್ನು FSLಗೆ ಕಳಿಸುವಂಥ ಪ್ರಕ್ರಿಯೆಗಳು ನಡೀತದೆ. ಹಾಗಾಗಿ ಆತ ಈಗ ಸದ್ಯದ ಮಟ್ಟಿಗೆ SITಯ ಬೆಳ್ತಂಗಡಿ ಕಚೇರಿಯಲ್ಲಿದ್ದಾನೆ. ಅಲ್ಲಿಂದ ನೇರವಾಗಿ ಭದ್ರತೆಯ ಮೂಲಕ ಆತನನ್ನು ಈ ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ. ಈ ಸ್ಥಳದಲ್ಲಿ ಆತ ಎಲ್ಲಿ ತೋರಿಸ್ತಾನೆ ಅಲ್ಲಿಂದ ಆತ ತಲೆಬುರುಡೆಯನ್ನು ತೆಗೆದಿರುವ ಸ್ಥಳವನ್ನು ತೋರಿಸ್ತಾನೆ. ಆ ಭಾಗದಿಂದ ಮಣ್ಣನ್ನು ತೆಗೆದು ಅದನ್ನು FSLನ ಅಧಿಕಾರಿಗಳಿಗೆ ಕಳಿಸ್ತಾರೆ. ಆ FSLನ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಇಲ್ಲಿಗೆ ಹಾಜರಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಮೊದಲ ಹಂತದ ತನಿಖೆಗಳು ನಡೆಯುವಂಥದ್ದು. ಈಗ 2 ದಿನಗಳ ಕಾಲ ಆತನ ವಿಚಾರಣೆಯನ್ನು ಮಾಡಿದ್ದಾರೆ. ಈಗ ಸ್ವತಃ ಆತನನ್ನು ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಿ ಸ್ಥಳದ ಮಣ್ಣನ್ನು ಪರೀಕ್ಷೆಗೆ ಕಳಿಸುವಂಥ ಕೆಲಸಕ್ಕೂ ಅಧಿಕಾರಿಗಳು ಮುಂದಾಗ್ತಾರೆ. ಈ ಮೂಲಕ ಈ ಒಂದು ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಪ್ರಕರಣ ಏನಿದೆ ಅದರ ಮೊದಲ ಭಾಗವಾಗಿ ಹೊರಗೆ ತೆಗೆಯುವಂಥ ಅಥವಾ ಆ ಸ್ಥಳವನ್ನು ಮಹಜರು ಮಾಡುವಂಥ ಕೆಲಸ ಇವತ್ತು ನಡೀತದೆ. ಮುಂದಿನ ದಿನಗಳಲ್ಲಿ ಆತ ನೂರಾರು ಶವಗಳನ್ನು ಇಡೀ ಗ್ರಾಮದಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆ ಸಂದರ್ಭದಲ್ಲಿ ಅವೆಲ್ಲ ಎಲ್ಲಿ ತೋರಿಸ್ತಾನೆ ಆ ಭಾಗದಲ್ಲಿ ಎಲ್ಲವನ್ನ ತೆಗೆಯುವಂಥ ಕೆಲಸಕ್ಕೂ ಅಧಿಕಾರಿಗಳು ಮುಂದಾಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂಥ ನ್ಯಾಯಾಲಯದ ಪರ್ಮಿಷನ್ ಅನ್ನು ತಗೊಳ್ಬೇಕಾಗುತ್ತೆ. ಇವತ್ತು ನ್ಯಾಯಾಲಯಕ್ಕೂ ಈ ಪ್ರಕ್ರಿಯೆಗೆ ಬೇಕಾದಂಥ ಪರ್ಮಿಷನ್ ಅನ್ನು ತೆಗೆಯುವಂಥ ಕೆಲಸಕ್ಕೂ ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರ ಜೊತೆಗೆ ಈ ಒಂದು ಕೆಲಸ ಏನಿದೆ, ಆತನ ತಲೆಬುರುಡೆ ಎಲ್ಲಿ ಸಿಕ್ಕಿದೆ ಆ ಪ್ರದೇಶದಿಂದ ಅಲ್ಲಿನ ಮಣ್ಣನ್ನು ತೆಗೆದು FSLಗೆ ಕಳಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿದ್ದಾರೆ. ಅಧಿಕಾರಿಗಳು ಹೆಚ್ಚಿನ ಅಧಿಕಾರಿಗಳನ್ನು ಕರೆಸ್ಕೊಂಡಿದ್ದಾರೆ. SIT ಅಧಿಕಾರಿಗಳು ಇಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳನ್ನು, ಕಂದಾಯ ಇಲಾಖೆ ಅಧಿಕಾರಿಗಳನ್ನು, ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕರೆಸ್ಕೊಂಡಿದ್ದಾರೆ. ಹಾಗಾಗಿ ಆತನ ಸಮ್ಮುಖದಲ್ಲಿ ಇವತ್ತು ಈ ಪ್ರದೇಶದಲ್ಲಿ ಮಹಜರ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕ್ಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ SIT ಅವರು ಈಗಾಗಲೇ ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಕಂದಾಯ, ಅರಣ್ಯ ಇಲಾಖೆ, ಸರ್ವೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಇನ್ನೇನು ಕೆಲವೇ ಹೊತ್ತಲ್ಲಿ ಆ ಜಾಗಕ್ಕೆ ಆ ಅನಾಮಿಕ ದೂರುದಾರನನ್ನು ಕರೆತಂದು ಸ್ಥಳ ಮಹಜರನ್ನು ಮಾಡ್ತಾರೆ.
ಆತ ಏನು ತಲೆಬುರುಡೆ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಆ ಜಾಗ, ಆತ ಬುರುಡೆಯನ್ನು ತೆಗೆದ ಜಾಗ, ಒಂದೊಂದೇ ಇಂಡಿವಿಜುವಲ್ ಆಗಿ ಆತ ಜಾಗವನ್ನು ತೋರಿಸ್ಬೇಕಾಗತ್ತೆ. ಆ ಕೆಲಸವನ್ನು ಈಗ SIT ಅವರು ಮಾಡ್ತಾರೆ.